ನಮಸ್ಕಾರ ವೀಕ್ಷಕರೇ. ಗ್ರಾಮೀಣ ಭಾಗದ ಬಡ ಜನರಿಗೆ ವರ್ಷದಲ್ಲಿ 100 ದಿನಗಳ ಕೆಲಸವನ್ನ ಖಾತ್ರಿಪಡಿಸುವಂತಹ ಮನರೇಗಾ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ನಾವೇನ್ ಕರಿತೀವಿ, ಅದಕ್ಕೆ ಕತ್ತರಿ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಕೇಂದ್ರ ಸರ್ಕಾರದ ಈ ನಡೆಗೆ ಕಾಂಗ್ರೆಸ್, ಸಿಪಿಐಎಂ ಸೇರಿದಂತೆ ಅನೇಕ ವಿಪಕ್ಷಗಳು ಆಕ್ಷೇಪವನ್ನ ಎತ್ತಿವೆ. ಸಿಪಿಐಎಂನ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿ ಸಂಸತ್ ಭವನದ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. मजदूर विरोधी भाजपा सरकार मुर्दाबाद 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 मजदूर विरोधी मोदी सरकार मुर्दाबाद 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 मनरेगा मजदूरी विरोधी सरकार मुर्दाबाद 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 मजदूर विरोधी मोदी सरकार मुर्दाबाद मुर्दाबाद मुर्दाबाद. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಗ್ರಾಮೀಣ ಭಾರತದ ಜೀವನಾಡಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಕಾಯ್ದೆಯಾಗಿದೆ. ಈ ಕಾಯ್ದೆಗೆ ಎನ್ಡಿಎ ಸರ್ಕಾರ ಬದಲಾವಣೆಯನ್ನು ತರೋದಕ್ಕೆ ಮುಂದಾಗ್ತಾ ಇದೆ. ಅವರು ಯಾವ ಹೆಸರನ್ನು ಈಗ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂದ್ರೆ ವಿಬಿಜಿ ರಾಮ್ಜಿ 2025 ಎನ್ನುವಂತಹ ಮಸೂದೆಯನ್ನ ಮಂಡಿಸಿ ಮನರೇಗಾ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ವಿಬಿಜಿ ರಾಮ್ಜಿ ಮಸೂದೆ ಏನಿದೆ, ಇದು ಗ್ರಾಮೀಣ ಭಾಗದ ಉದ್ಯೋಗದ ಚಿತ್ರಣವನ್ನೇ ಬದಲಾವಣೆ ಮಾಡುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ತನ್ನ ಮಸೂದೆಯನ್ನ ಸಮರ್ಥನೆಯನ್ನ ಮಾಡಿಕೊಡ್ತಾ ಇದೆ. ಈ ಮಸೂದೆಯಲ್ಲಿ ಬಹಳಷ್ಟು ಅಪಾಯಗಳಿದಾವೆ ಅಂತೇಳಿ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲಿರುವಂತಹ ಅಪಾಯಗಳು ಏನೇನಿದಾವೆ ಅನ್ನುವಂಥದ್ದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ಈಗ ಪ್ರಸ್ತಾಪ ಮಾಡಿರುವಂತಹ ಮಸೂದೆ ಮೇಲ್ನೋಟಕ್ಕೆ ಅಂದವಾಗಿ ಚಂದವಾಗಿ ಅಲಂಕಾರ ಮಾಡದಂತೆ ಕಾಣ್ತಾ ಇದೆ. ಇದನ್ನ ಬಿಚ್ಚಿ ನೋಡಿದ್ರೆ ಅದರಲ್ಲಿರುವಂತಹ ಹುಳುಕುಗಳು ಮತ್ತೆ ಏನ್ ದೋಷಗಳಿದಾವೆ ಅನ್ನುವಂಥದ್ದು ಒಂದೊಂದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಮುಖ್ಯ ಉದಾಹರಣೆ ಅಂತ ಹೇಳಿದ್ರೆ, ಕೆಲಸದ ಅವಧಿಯನ್ನ 100ರಿಂದ 125 ದಿನಕ್ಕೆ ಹೆಚ್ಚಳ ಮಾಡ್ತೀವಿ ಅನ್ನುವಂಥದ್ದನ್ನ ಅದರೊಳಗಡೆ ಪ್ರಸ್ತಾಪ ಮಾಡಲಾಗಿದೆ. ಅಂದ್ರೆ ಮುಂಚೆ 100 ದಿನಗಳ ಕಾಲ ಕೆಲಸ ಸಿಗ್ತಾ ಇತ್ತು, ಈಗ ಹೆಚ್ಚುವರಿಯಾಗಿ 25 ದಿನಗಳ ಕಾಲ ನಾವು ಕೆಲಸವನ್ನ ಕೊಡ್ತೇವೆ ಅಂತ ಹೇಳಿ ಮಸೂದೆಯೊಳಗಡೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಅರೆ ಇದು ಒಳ್ಳೇದಲ್ವಾ ಅಂತ ಹೇಳಿ ಸಹಜವಾಗಿ ಪ್ರಶ್ನೆ ನಮ್ಮ ಕಣ್ಣ ಮುಂದೆ ಬರುತ್ತೆ. ಕೆಲಸ ಹೆಚ್ಚಳ ಕೊಡ್ತಾ ಇದಾರಲ್ಲ 25 ದಿನಗಳ ಕಾಲ, ಇದು ಒಳ್ಳೆ ಮಸೂದೆ, ಗ್ರಾಮೀಣ ಪ್ರದೇಶದ ಕೂಲಿಕಾರರಿಗೆ ಅನುಕೂಲ ಆಗುತ್ತೆ, 25 ದಿನಗಳ ಕಾಲ ಹೆಚ್ಚುವರಿಯಾಗಿ ಕೆಲಸ ಸಿಗುತ್ತಲ್ಲ ಅಂತೇಳಿ ಸಹಜವಾಗಿ ಕಣ್ಮುಂದೆ ಬಂದೋಗುತ್ತೆ. ಆದ್ರೆ ವಾಸ್ತವ ಏನು ಅಂತ ಹೇಳಿದ್ರೆ, ಉದ್ಯೋಗ ಖಾತ್ರಿ ಕಾಯ್ದೆ ಸೆಕ್ಷನ್ 3(1) ಅಡಿಯಲ್ಲಿ ಒಂದು ಹಣಕಾಸು ವರ್ಷದಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 100 ದಿನಗಳಿಗಿಂತ ಕಡಿಮೆ ಇಲ್ಲದೆ ಕೆಲಸವನ್ನ ಕೊಡಬೇಕು, ಕೆಲಸವನ್ನ ಒದಗಿಸಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ಈ ನಿಯಮವನ್ನ ಮೀರಿ ಯಾವುದೇ ಕಾರಣಕ್ಕೂ ಕೆಲಸವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಕೆಲಸವನ್ನ ಕಡಿಮೆ ಕೊಡಬಹುದು, ಹೊರತಾಗಿ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸೆಕ್ಷನ್ ಅನ್ನ ಮೀರಿ 125 ದಿನಗಳ ಕಾಲ ಕೆಲಸವನ್ನ ಹೇಗೆ ಕೊಡ್ತಾರೆ ಎನ್ನುವಂಥದ್ದು ಪ್ರಮುಖ ಪ್ರಶ್ನೆಯಾಗಿ ಕಾಡುತ್ತೆ. ಇನ್ನು ಲಭ್ಯ ಇರುವಂತಹ ಮಾಹಿತಿಯನ್ನ ಕೆದಕಿ ನೋಡಿದ್ರೆ, ಅಂದ್ರೆ 100 ದಿನಗಳ ಕಾಲ ಕೆಲಸ ಕೊಡಬೇಕು ಅಂತ ಹೇಳಿ ಕಾಯ್ದೆ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ 100 ದಿನಗಳ ಕೆಲಸ ಸಿಕ್ಕಿದೆ ಅನ್ನುವಂಥದ್ದನ್ನ ಹೆಕ್ಕಿ ತೆಗೆದಾಗ 2024-25 ಹಣಕಾಸು ವರ್ಷದಲ್ಲಿ ಸಿಕ್ಕಿರುವಂತಹ ಕೆಲಸದ ಅವಧಿ ಎಷ್ಟು ಅಂತ ಹೇಳಿದ್ರೆ ಕೇವಲ 50 ದಿನ ಮಾತ್ರ. ಅಂದ್ರೆ ಕರ್ನಾಟಕದೊಳಗಡೆ 50 ದಿನಗಳ ಮಾತ್ರ ಅಥವಾ ಅದಕ್ಕಿಂತ ಕಡಿಮೆ ದಿವಸದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ 2024-25 ಹಣಕಾಸು ವರ್ಷದ ಅಂಕಿ ಅಂಶಗಳು ಹೇಳ್ತಾ ಇವೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇದ್ದು ಅರ್ಜಿಯನ್ನ ಹಾಕಿ ಉದ್ಯೋಗ ಖಾತ್ರಿಯಲ್ಲಿ ಅವರು ಕೆಲಸವನ್ನ ಮಾಡಿದ ನಂತರ, ಗಂಡ 50 ದಿನ ಹೆಂಡತಿ 50 ದಿನ ಮಾಡಿದ ನಂತರದೊಳಗಡೆ ಆ ಕುಟುಂಬವನ್ನ 100 ದಿನಗಳ ಕಾಲ ಪೂರೈಕೆ ಮಾಡಿರ್ತಕ್ಕಂತಹ 100 ದಿನಗಳನ್ನ ಪೂರೈಸಿದಂತಹ ಉದ್ಯೋಗ ಖಾತ್ರಿಯ ಕುಟುಂಬ ಅಂತೇಳಿ ಪರಿಗಣನೆಗೆ ತೆಗೆದುಕೊಂಡು ನಂತರ ಅವರಿಗೆ ಕೆಲಸವನ್ನ ಕೊಡೋದನ್ನ ನಿಲ್ಲಿಸಲಾಗುತ್ತೆ. ಆ ರೀತಿ 100 ದಿನಗಳ ಕಾಲ ಕೆಲಸವನ್ನ ಎಷ್ಟು ಜನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನೋಡಿದ್ರೆ 1000 ಕುಟುಂಬಗಳಿಗೆ ಕೇವಲ 3ರಿಂದ 4 ಕುಟುಂಬಗಳು ಮಾತ್ರ 100 ದಿನಗಳನ್ನ ಪೂರೈಕೆ ಮಾಡಿರ್ತಕ್ಕಂತಹ ಉದಾಹರಣೆಗಳಿದಾವೆ. ಅಂದ್ರೆ ಬಹಳಷ್ಟು ಜನ 45ಕ್ಕಿಂತ 30, 35, 40, 45, 50ಕ್ಕಿಂತ ಕಡಿಮೆ ದಿನಗಳ ಕೆಲಸವನ್ನ ಉದ್ಯೋಗ ಖಾತ್ರಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಈ ಮೂಲಕ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ 45 ಅಥವಾ 50 ದಿನಗಳ ಕೆಲಸವನ್ನ ತಗೋಬೇಕಾದ್ರೂ ಕೂಡ ಸುಮ್ಮನೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅದು ಸಿಕ್ಕಿಲ್ಲ. ಬಹಳಷ್ಟು ಕಡೆಗಳಲ್ಲಿ ಮಹಿಳೆಯರು ಮತ್ತೆ ಕೂಲಿಕಾರರು ಸೇರಿ ಹೋರಾಟವನ್ನ ನಡೆಸಿದ ನಂತರ ಅಲ್ಲಿ ಕ್ರಿಯಾ ಯೋಜನೆ ರೆಡಿಯಾಗಿ ಗ್ರಾಮ ಪಂಚಾಯತಿ ಒಳಗಡೆ ಅಲ್ಲಿ ಉದ್ಯೋಗವನ್ನ ಕೊಟ್ಟಿರತಕ್ಕಂತಹ ಉದಾಹರಣೆಗಳಿದಾವೆ. ಬಹಳಷ್ಟು ಕಡೆಗಳಲ್ಲಿ ಅಲೆದಾಡಿಸಿದ ನಂತರ ಉದ್ಯೋಗವನ್ನ ಕೊಟ್ಟಿರುವಂತಹ ಉದಾಹರಣೆಗಳು ಕೂಡ ಇದಾವೆ. ಅಂದ್ರೆ 100 ದಿನಗಳು ಕೂಡ ಸಿಗ್ತಾ ಇಲ್ಲ, ಸಿಕ್ಕಂತಹ 30-40 ದಿನಗಳ ಕಾಲ ಏನ್ ಸಿಗುತ್ತೆ ಅದಕ್ಕೂ ಕೂಡ ಹೋರಾಟವನ್ನ ಮಾಡಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಈಗ ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ಅಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಇನ್ನು
ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆನೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೂಲಿ ಕಾರ್ಮಿಕರ ಜೊತೆಗೆ ನಾನು ಬೆಳಗ್ಗೆಯಿಂದ ಒಂದಿಷ್ಟು ಮಾತಾಡಿದೆ. ನಿಮಗೆ ಕೆಲಸದ ಅವಧಿಯನ್ನ 125 ದಿನಗಳ ಕಾಲ ಹೆಚ್ಚಳ ಮಾಡ್ತಾರಂತೆ, ಇದೊಂದು ಒಳ್ಳೆ ಬೆಳವಣಿಗೆ ಅಲ್ವಾ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ಸರ್ 100 ದಿನದ ಕತೆ ಹಾಳಾಗೋಗ್ಲಿ ಸರ್, ಇನ್ನು 175 ಕನಸು ನಾವೆಲ್ಲಿ ಕಾಣಬೇಕು, 100 ದಿನದ ಕೆಲಸನೇ ನಮಗೆ ಸಿಗ್ತಾ ಇಲ್ಲ. ಎಷ್ಟೋ ಕಡೆಗಳಲ್ಲಿ 20 ದಿನ ನಮ್ಗೆ ಸರಿಯಾಗಿ ಕೆಲಸ ಕೊಡ್ತಾ ಇಲ್ಲ, 25 ದಿನ ಕೊಡ್ತಾ ಇಲ್ಲ, 30 ದಿನ 40 ದಿನ, ಇನ್ನು 50 ದಿನ ಅಂತೂ ದೂರನೇ ಉಳಿತು. ನಾವೆಲ್ಲರೂ 30-40 ದಿನ ಮಾತ್ರ ಇಲ್ಲಿ ಕೆಲಸವನ್ನ ಮಾಡಿದ್ದೇವೆ. ಇನ್ನು 125 ಅನ್ನುವಂಥದ್ದು ಏನಿದೆ, ಇದು ಒಂದು ರೀತಿ ಬಣ್ಣದ ಮಾತಾಗಿ ಅಥವಾ ಹಾಸ್ಯಾಸ್ಪದ ರೀತಿಯೊಳಗಡೆ ಇದು ನಮಗೆ ಕಾಣಿಸ್ತಾ ಇದೆ ಸರ್. ಇದು ಖಂಡಿತ 125 ದಿನಗಳ ಕಾಲ ಕೆಲಸವನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಇದು ಶುದ್ಧ ಸುಳ್ಳು. ಇದನ್ನ ನಾವು ಹೇಗೆ ನಂಬಬೇಕು ಎನ್ನುವಂತಹ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಅಲ್ಲಿರುವಂತಹ ಕೂಲಿ ಕಾರ್ಮಿಕರು ಇಟ್ಟಿದ್ದಾರೆ. ಈ ಮಸೂದೆ ಒಳಗಡೆ ಇನ್ನೊಂದು ವಿಚಿತ್ರವಾಗಿರುವಂತಹ ಅಂಶ ಏನಿದೆ, ಆ ಅಂಶ ಏನು ಅಂತ ಹೇಳಿದ್ರೆ 60 ದಿನಗಳ ಕಾಲ ಕೆಲಸವನ್ನ ಕೊಡಬಾರದು ಎನ್ನುವಂತ ಒಂದು ಹೇಳಿಕೆ ಇದರೊಳಗಡೆ ಇದೆ. ಆ 60 ದಿನ ಯಾವುದು ಅಂತ ಹೇಳಿದ್ರೆ ಕೃಷಿ ದಿನಗಳು ಅಂತೇಳಿ ಅವರು ಮೆನ್ಷನ್ ಅನ್ನ ಮಾಡಿದ್ದಾರೆ. ಅಂದ್ರೆ 60 ದಿನಗಳ ಕಾಲ ಕೃಷಿ ಚಟುವಟಿಕೆಗಳು ನಡೀತವೆ. ಆ ಕೃಷಿ ಚಟುವಟಿಕೆ ದಿನಗಳನ್ನ 60 ದಿನ ಅಂತೇಳಿ ಕನ್ಸಿಡರ್ ಮಾಡಿ ಆ 60 ದಿನಗಳ ಕಾಲ ಯಾವುದೇ ರೀತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಆಗೋದಿಲ್ಲ ಮತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಕ್ರಿಯಾ ಯೋಜನೆಯನ್ನ ಮಾಡುವಂತಿಲ್ಲ. ಮತ್ತೆ ಆ 60 ದಿನಗಳ ಕೃಷಿ ಸಮಯ ಏನಿದೆ ಅಲ್ಲಿ ಯಾರೂ ಕೂಡ ಕೆಲಸವನ್ನ ಉದ್ಯೋಗ ಖಾತ್ರಿಯಲ್ಲಿ ಮಾಡಬಾರದು ಎನ್ನುವಂಥದ್ದು ಈ ಮಸೂದೆಯ ಪ್ರಸ್ತಾಪ ಇದೆ. ಆದ್ರೆ ಈಗ ಕಾಲ ಬದಲಾಗಿದೆ. ಕೃಷಿ ಚಟುವಟಿಕೆಗಳು ಬರೀ 60 ದಿನ ಅಷ್ಟೇ ನಡೆಯೋದಿಲ್ಲ, ವರ್ಷ ಪೂರ್ತಿ ಕೃಷಿ ಚಟುವಟಿಕೆಗಳು ಈಗ ನಡೀತಾ ಇದ್ದಾವೆ. ಉದಾಹರಣೆಗೆ ಗ್ರಾಮೀಣ ಪ್ರದೇಶದಲ್ಲಿ ಬಿತ್ತನೆ ಒಂದೇ ಸಮಯದೊಳಗಡೆ ಎಲ್ಲಾ ಕುಟುಂಬದವರು ಮಾಡಲ್ಲ. ಕೆಲವೊಂದು ಕುಟುಂಬದವರು 10 ದಿನ ಮುಂಚೆ ಮಾಡ್ತಾರೆ, ಕೆಲವೊಂದು ಕುಟುಂಬಗಳು 20 ದಿನ ತಡವಾಗಿ ಮಾಡ್ತಾರೆ, ಕೆಲವೊಂದು ಕುಟುಂಬಗಳು 1 ತಿಂಗಳು 2 ತಿಂಗಳು ಬಿಟ್ಟ ನಂತರದೊಳಗಡೆ ಅವರು ಕೃಷಿ ಚಟುವಟಿಕೆಯನ್ನ ಬಿತ್ತನೆ ಕಾರ್ಯವನ್ನ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಆ ಫಸಲು ಕೂಡ ಅದೇ ರೀತಿಯೊಳಗಡೆ ಇವ್ರು ಯಾವ ರೀತಿ ತಡವಾಗಿ ಹಾಕಿರ್ತಾರೆ ಅದೇ ರೀತಿಯಲ್ಲಿ ತಡವಾಗಿರ್ತಕ್ಕಂತಹ ಫಸಲುಗಳು ಕೂಡ ಬರ್ತವೆ. ಇನ್ನು ಬಹಳಷ್ಟು ಜನ ನೀರಾವರಿಯೊಳಗಡೆ ತೊಡ್ಕೊಂಡಿರೋದ್ರಿಂದ ನೀರಾವರಿಯಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ. ವರ್ಷಕ್ಕೆ 3-4 ಪ್ರಮಾಣದಲ್ಲಿ ಅವರು ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ಒಂದು ಬೆಳೆಗೆ ಅಂದಾಜು 3-4 ತಿಂಗಳಂತ ಇಟ್ಕೊಂಡ್ರು ಕೂಡ ವರ್ಷ ಪೂರ್ತಿ ಕೃಷಿ ಚಟುವಟಿಕೆಗಳು ಎಲ್ಲಾ ಕಡೆಗಳಲ್ಲೂ ಕೂಡ ಇಡೀ ನಮ್ಮ ಕರ್ನಾಟಕ ಆಗಿರ್ಬೋದು, ಹಳ್ಳಿ ಆಗಿರ್ಬೋದು, ಭಾರತ ದೇಶ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ವರ್ಷ ಪೂರ್ತಿ ಈಗ ಕೃಷಿ ಚಟುವಟಿಕೆ ನಡೀತಾ ಇದಾವೆ. ಅಂದ್ರೆ ಕೃಷಿ ಇಲ್ಲದೆ ಇರತಕ್ಕಂತಹ ದಿನಗಳು ಅಂತೇಳಿ ನಿರ್ದಿಷ್ಟ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವುದಕ್ಕೆ ಇದು ಸಾಕ್ಷೀಕರಿಸ್ತಾ ಇದೆ. ಇದರಲ್ಲೂ ಒಂದು ಷಡ್ಯಂತ್ರ ಇದೆ. ಈ 60 ದಿನ ಅನ್ನುವಂಥದ್ದನ್ನು ಅವ್ರು ಯಾಕೆ ನೋಟಿಸ್ ಮಾಡಿದ್ದಾರೆ, ಯಾಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದನ್ನ ಯಾಕೆ ಒತ್ತಿ ಅದರಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಗ್ರಾಮೀಣ ಪ್ರದೇಶದೊಳಗಡೆ ಬಹಳಷ್ಟು ಜನ ಕೃಷಿ ಕೂಲಿಕಾರರಿಗೆ ಭೂಮಿ ಇರೋದಿಲ್ಲ. ಅವರು ಯಾರು ಭೂಮಾಲೀಕರು ಇರ್ತಾರೆ ಅಥವಾ ಊರಲ್ಲಿ ಕರೆಸ್ಕೊಳ್ಳುವಂತಹ ದಣಿ ಗೌಡ ಅಂತ ಏನಿರ್ತಾರೆ ಇವರುಗಳ ಹೊಲದಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ 60 ದಿನಗಳ ಕಾಲ ಉದ್ಯೋಗ ಖಾತ್ರಿಯ ಕೆಲಸವನ್ನ ಸ್ಟಾಪ್ ಮಾಡಿದ್ರೆ, ಉದ್ಯೋಗ ಖಾತ್ರಿಯ ಕೆಲಸವನ್ನ ನಿಲ್ಲಿಸಿದ್ರೆ ಅವರು ಈ ಭೂಮಾಲಕರೇನಿದ್ದಾರೆ, ಈ ಒಡೆಯರೇನಿದ್ದಾರೆ ಇವರುಗಳ ಮೇಲೆ ಅವಲಂಬನೆಯಾಗಿ ಇವ್ರು ಯಾವಾಗ ನಮಗೆ ಕೆಲಸ ಕೊಡ್ತಾರೆ, ದಣಿಯರ ಕೆಲಸ ಕೊಡಿ, ಗೌಡ್ರೆ ಕೆಲಸ ಕೊಡಿ ಅಂತೇಳಿ ಅವ್ರ ಮನೆ ಹತ್ರನೋ ಅಥವಾ ಅವರ ಹೊಲಗಳ ಹತ್ರನೋ ಹೋಗಿ ಇವರು ಪದೇ ಪದೇ ಅವರನ್ನ ಕೆಲಸವನ್ನ ಕೇಳಬೇಕು ಎನ್ನುವಂತಹ ಒಂದು ಹೀನಾಯ ಸ್ಥಿತಿಯನ್ನ ಮತ್ತೆ ಗುಲಾಮಗಿರಿ ವ್ಯವಸ್ಥೆಗೆ ತಳ್ಳುವಂತಹ ಒಂದು ಹುನ್ನಾರ ಇದರೊಳಗಡೆ ಅಡಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ವೇತನ ಪಾವತಿ ಕುರಿತಾಗಿರ್ತಕ್ಕಂತಹ ಕ್ರಮದ ಬಗ್ಗೆ ನೋಡೋದಾದ್ರೆ ಮುಂಚೆ ಎಲ್ಲ 100% ಅಂದ್ರೆ ಯಾರೆಲ್ಲ ಕೂಲಿ ಉದ್ಯೋಗ ಖಾತ್ರಿಯೊಳಗಡೆ ಕೆಲಸವನ್ನ ಮಾಡ್ತಾ ಇದ್ರೆ ಈ ಕೂಲಿ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರವೇ ಪೂರ್ಣ ಪ್ರಮಾಣದ ವೇತನವನ್ನ ನೀಡ್ತಾ ಇತ್ತು. ಆದ್ರೆ ಈಗ ವೇತನ ಪ್ರಮಾಣವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಹಂಚಿಕೊಳ್ಬೇಕು ಅಂತ ಹೇಳೋದ್ರ ಮುಖಾಂತರ ರಾಜ್ಯಗಳಿಗೆ ದೊಡ್ಡ ಪ್ರಮಾಣದ ಹೊರೆಯನ್ನ ಹಾಕುವಂತಹ ಪ್ರಯತ್ನ ಈ ಮಸೂದೆಯೊಳಗಡೆ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಮುಂಚೆ ಕೇಂದ್ರ ಸರ್ಕಾರ 100% ಕೂಲಿಕಾರರಿಗೆ ಏನ್ ಕೆಲಸವನ್ನ ಕೊಡ್ತಾ ಇತ್ತು, ಉದ್ಯೋಗದ ವೇತನವನ್ನ ಕೊಡ್ತಾ ಇತ್ತು. ಈಗ ಅದನ್ನ ಬದಲಾವಣೆಯನ್ನ ಮಾಡಿ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಕೂಲಿ ಕಾರ್ಮಿಕರಿಗೆ 60% ಪ್ರಮಾಣದ ಹಣವನ್ನ ಕೊಡಬೇಕು. ರಾಜ್ಯ ಸರ್ಕಾರಗಳು ಉಳಿದಿರುವಂತಹ 40% ಹಣವನ್ನ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಕೊಡಬೇಕು ಎನ್ನುವಂತಹ ಪ್ರಸ್ತಾಪ ಇದೆ. ಈ ಪ್ರಸ್ತಾಪದಿಂದಾಗಿ ರಾಜ್ಯಗಳಿಗೆ ಸುಮಾರು ಕೋಟ್ಯಾಂತರ ರೂಪಾಯಿನಷ್ಟು ಹೊರೆ ಬೀಳುವಂತಹ ಸಾಧ್ಯತೆಯೂ ಇದೆ. ಮತ್ತೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದಾವೆ. ಅದು ಹೆಂಗೆ ಅನ್ನೋದು ನಾನು ಹೇಳ್ತೀನಿ. ಈಗ ಕೇಂದ್ರ ಸರ್ಕಾರ ಹೇಳುತ್ತೆ ನಾವು 60% ಹಣವನ್ನು ಕೊಡಬೇಕು, 60% ಹಣವನ್ನ ರಾಜ್ಯಗಳಿಗೆ ಕೊಟ್ಬಿಟ್ಟಿದೀವಿ, ರಾಜ್ಯಗಳು 40% ಅಷ್ಟು ಹಣವನ್ನ ಹಾಕಿಕೊಂಡು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡುತ್ತೆ. ಇನ್ನು ರಾಜ್ಯ ಸರ್ಕಾರಗಳು ನಾವು 40% ಹಣವನ್ನು ಹಾಕೋದಕ್ಕೆ ತಯಾರಾಗಿದ್ದೀವಿ, ಆದ್ರೆ ಕೇಂದ್ರ ಸರ್ಕಾರ ಉಳಿದಿರುವಂತಹ 60%
ಹಣವನ್ನ ನಮಗೆ ಕೊಡ್ತಾ ಇಲ್ಲ, ಹಾಗಾಗಿ ಏನ್ ಮಾಡ್ಬೇಕು ಎನ್ನುವಂತ ಪ್ರಶ್ನೆಯನ್ನು ಕೂಡ ಮುಂದಿಡುತ್ತೆ. ಕೊನೆಗೆ ಈ ಆರೋಪ ಪ್ರತ್ಯಾರೋಪ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಕೆಲಸವನ್ನ ಕೊಡಲಿಕ್ಕೆ ಹಣ ಇಲ್ಲ, ಬಜೆಟ್ ಅಲ್ಲಿ ದುಡ್ಡಿಲ್ಲ, ಹಾಗಾಗಿ ಕೆಲಸವನ್ನ ನಾವು ಸ್ಥಗಿತ ಮಾಡ್ತೇವೆ ಅಂತೇಳಿ ಕೆಲಸವನ್ನ ನಿರಾಕರಣೆ ಮಾಡುವಂತಹ ಹುನ್ನಾರವೂ ಕೂಡ ಈ ಪ್ರಸ್ತಾಪದೊಳಗಡೆ ಇರುವಂತದ್ದನ್ನು ನಾವು ಕಾಣಬಹುದಾಗಿದೆ. ಹೆಸರನ್ನ ಬದಲಾವಣೆಯನ್ನ ಮಾಡುವಂಥದ್ದು ಬಿಜೆಪಿಯ ಹಳೆಯ ಚಾಳಿ. ಆ ಚಾಳಿಯನ್ನ ಮತ್ತೆ ಈಗ ಬಿಜೆಪಿ ಮುಂದುವರಿಸಿದೆ. ಬಹಳಷ್ಟು ಊರುಗಳ ಹೆಸರನ್ನ ಬಿಜೆಪಿ ಬದಲಾವಣೆಯನ್ನ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಯೋಜನೆಗಳ ಹೆಸರನ್ನ ಬದಲಾವಣೆಗೆ ತಂದಿರುವಂಥದ್ದನ್ನ ನಾವು ನೋಡಿದ್ದೀವಿ. ಈಗ ಮನ್ರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಹೆಸರಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಂದ್ಬಿಡುತ್ತೆ. ಏನ್ ಹೆಸರನ್ನ ತಗೊಂಡು ಏನ್ರಿ ಮಾಡ್ತೀರಿ, ಅದೇ ಕೆಲಸ ಅಲ್ವಾ, ಅದೇ ಉದ್ಯೋಗ ಖಾತ್ರಿಯ ಕೆಲಸ, ಅದೇ ರೀತಿಯ ಕೆಲಸಗಳು, ಅದೇ ರೀತಿಯ ಚಟುವಟಿಕೆಗಳು ಕೂಡ ನಡೀತಾ ಇರ್ತವೆ. ಹಾಗಾಗಿ ಹೆಸರೊಳಗಡೆ ಏನಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೂ ಕೂಡ ಬರುತ್ತೆ. ಆದ್ರೆ ಪ್ರಶ್ನೆ ಇರೋದು ಏನು ಅಂತ ಹೇಳಿದ್ರೆ, ಹೆಸರಿನಲ್ಲಿ ಏನಿದೆ ಅನ್ನೋದಕ್ಕಿಂತ ಹೆಸರಿನ ಮೂಲಕ ಯಾವ ರೀತಿಯ ರಾಜಕಾರಣವನ್ನ ಮಾಡೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ನಡೆಸುತ್ತೆ ಅಂತೇಳಿ ಹಿಂದಿನ ಹಲವು ದಾಖಲೆಗಳು ನಮಗೆ ಸಾಕ್ಷೀಕರಿಸಿದವೆ. ಇಲ್ಲೂ ಕೂಡ ಅದೇ ರೀತಿಯ ಪ್ರಯತ್ನವನ್ನ ಬಿಜೆಪಿ ಈಗ ಮಾಡ್ಲಿಕ್ಕೆ ಹೊರಟಿದೆ. ತನ್ನ ಹಿಂದುತ್ವದ ಅಜೆಂಡಾವನ್ನ ಹೆಸರಿನ ಮೂಲಕ ನಿಧಾನಕ್ಕೆ ಯೋಜನೆಗಳಿಗೆ ತಿರುಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೀಗ ಮನ್ರೇಗಾ ಕೂಡ ಸಾಕ್ಷಿಯಾಗಿದೆ. ಮನರೇಗಾ ಅನ್ನುವಂತಹ ಯೋಜನೆಯನ್ನ ಜಿ ರಾಮ್ಜಿಗೆ ಬದಲಾಯಿಸುವಂತದ್ದು ದುಷ್ಟ ನಡೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದು ಜಿ ರಾಮ್ಜಿ ಎನ್ನುವಂತಹ ಹೆಸರನ್ನ ಉದ್ದೇಶಪೂರ್ವಕವಾಗಿಯೇ ತುರುಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಯಾರು ಕೂಡ ಹೆಸರನ್ನ ಬದಲಾವಣೆಯನ್ನ ಮಾಡಿ ಅಂತ ಅಪ್ಲಿಕೇಶನ್ ಹಾಕಿರ್ಲಿಲ್ಲ. ಮನ್ರೇಗಾದ ಹೆಸರು ಚಂದ ಕಾಣಿಸ್ತಾ ಇಲ್ಲ ಅಥವಾ ಏನೋ ಅಟ್ರಾಕ್ಷನ್ ಇಲ್ಲ, ಹೆಸರನ್ನ ಬದಲಾವಣೆ ಮಾಡಿ ಅಂತ ಯಾರು ಕೂಡ ಕೇಳ್ಕೊಂಡಿರ್ಲಿಲ್ಲ, ಯಾರು ಕೂಡ ಪ್ರಸ್ತಾಪವನ್ನು ಕೂಡ ಮಾಡಿರ್ಲಿಲ್ಲ, ಯಾರು ಸಲಹೆಗಳನ್ನು ಕೂಡ ಕೊಟ್ಟಿರ್ಲಿಲ್ಲ. ಆದ್ರೆ ಇದಕ್ಕೆ ಮುಂದಾಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಹಿಂದುತ್ವದ ಅಜೆಂಡಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗ್ರಾಮೀಣ ಪ್ರದೇಶ ಮತ್ತು ಅಲ್ಲಿರುವಂತಹ ಜನ ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕನಸನ್ನ ಕಂಡಿದ್ರು. ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸಾಗಿಸಬೇಕಾಗಿರುವಂತದ್ದು ಆಳುವ ಸರ್ಕಾರಗಳ ಜವಾಬ್ದಾರಿ ಆಗಿರುತ್ತೆ. ಆದ್ರೆ ಇಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ತೆಗೆದು ಹಾಕಲಾಗುತ್ತೆ, ಯಾವುದೋ ರಾಮ್ ಜಿ ರಾಮ್ ಅನ್ನುವಂತ ಹೆಸರನ್ನ ಸೇರಿಸಲಾಗುತ್ತೆ ಅಂತ ಹೇಳಿದ್ರೆ ಇದು ರಾಜಕೀಯ ದುರುದ್ದೇಶ ಅಲ್ಲದೆ ಮತ್ತಿನ್ನೇನು ಅಂತೇಳಿ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇವೆ. ವಿಬಿಜಿ ರಾಮ್ಜಿ ಇದೇನಿದೆ ಇದೊಂದು ಯೋಜನೆ ಅಷ್ಟೇ. ಯೋಜನೆ ಯಾವಾಗ ಬೇಕಾದ್ರೂ ರದ್ದಾಗ್ಬೋದು. ಅಂದ್ರೆ 2 ವರ್ಷನೋ 3 ವರ್ಷನೋ ಬಿಟ್ಟ ನಂತರದೊಳಗಡೆ ಇದು ರದ್ದಾಗುವಂತಹ ಸಾಧ್ಯತೆಗಳಿವೆ. ಆದ್ರೆ ಕಾಯ್ದೆ ಅನ್ನುವಂಥದ್ದು ಆಗಲ್ಲ. ಕಾಯ್ದೆ ಎನ್ನುವಂಥದ್ದು ಕಾನೂನಾತ್ಮಕವಾಗಿ ಅದು ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ಉದ್ಯೋಗ ಖಾತ್ರಿ ಎನ್ನುವಂಥದ್ದು ಇದೊಂದು ಕಾಯ್ದೆ, ಉದ್ಯೋಗದ ಹಕ್ಕನ್ನ ಖಚಿತಪಡಿಸುವಂತಹ ಕಾಯ್ದೆ ಇದಾಗಿದೆ. ಹಾಗಾಗಿ ವಿಬಿಜಿ ರಾಮ್ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಆಕ್ಷೇಪಗಳು ಬರ್ತಾ ಇದ್ದಾವೆ. ಯಾಕೆ ಆಕ್ಷೇಪಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಒಂದ್ಸಾರಿ ಆಲಿಸಬೇಕಾಗಿದೆ. ಯಾಕೆ ಇದನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಹಿಂದೆಲ್ಲ ಈ ರೀತಿ ಆಕ್ಷೇಪಗಳು ಬಂದಾಗ ಕೇಂದ್ರ ಸರ್ಕಾರ ಆ ಆಕ್ಷೇಪಗಳಿಗೆ ಬೆಲೆನೇ ಕೊಟ್ಟಿಲ್ಲ, ವಿಪಕ್ಷಗಳ ಕಿವಿಗೆ ಧ್ವನಿಯಾಗುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ನಮಗೆ ಬಲ ಇದೆ ಅಂತೇಳಿ ಮಸೂದೆಯನ್ನ ಮಂಡನೆ ಮಾಡಿ ಅದನ್ನ ಕಾಯ್ದೆಯಾಗಿ ತಂದಿರುವಂತಹ ಉದಾಹರಣೆಗಳು ಕೂಡ ಇದಾವೆ. ಆದ್ರೆ ಮನ್ರೇಗಾಕ್ಕೆ ಆ ರೀತಿ ಮಾಡಕ್ ಹೊರಟ್ರೆ ನಿಜಕ್ಕೂ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತಹ ಕೂಲಿಕಾರರೇನಿದ್ದಾರೆ ಅವರು ಕೂಲಿಯಿಂದ ವಂಚಿತರಾಗ್ತಾರೆ, ಮತ್ತೆ ಬಡತನಕ್ಕೆ ತಳ್ಳಲ್ಪಡ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಯಾಕೆ ಮನ್ರೇಗಾ ಅನ್ನುವಂತಹ ಯೋಜನೆ ಏನಿದೆ, ಇದು ಮನ್ರೇಗಾ ಅನ್ನುವಂತಹ ಉದ್ಯೋಗದ ಹಕ್ಕೇನಿದೆ, ಇದು ಉದ್ಯೋಗದ ಕಾಯ್ದೆ ಏನಿದೆ, ಇದು ಕಾಯ್ದೆಯಾಗಿಯೇ ಇರಬೇಕು ಅಂತ ಯಾಕೆ ಪದೇ ಪದೇ ಕೇಳ್ತಾ ಇದ್ದಾರೆ ಜನ, ಮತ್ತೆ ವಿಪಕ್ಷಗಳು ಯಾಕೆ ವಿಬಿಜಿ ರಾಮ್ಜಿ ಬಗ್ಗೆ ಯಾವುದೇ ಕಾರಣಕ್ಕೂ ಆ ಯೋಜನೆಯನ್ನು ಜಾರಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೇನೆ. ಜನಶಕ್ತಿ ಮೀಡಿಯಾ ಜನರೇ ನಡೆಸ್ತಾ ಇರುವಂತಹ ಮೀಡಿಯಾ. ಹಾಗಾಗಿ ನಿಮ್ಮ ಸಲಹೆ ಸಹಕಾರ ನಮಗೆ ಅಗತ್ಯ ಇದೆ. ದೇಣಿಗೆಯ ಮೂಲಕವೂ ಕೂಡ ನೀವು ನಮ್ಮನ್ನ ಬೆಂಬಲಿಸಬಹುದಾಗಿದೆ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಅನ್ನುವಂಥ ಒಂದು ಆಪ್ಷನ್ ಇದೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಸಹಯಾನಿ, ಒಡನಾಡಿ, ಪೋಷಕ ಎನ್ನುವಂತಹ ಆಪ್ಷನ್ಗಳು ಕಾಣಿಸ್ತವೆ. ನೀವು ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ, ನಮ್ಮನ್ನ ಬೆಂಬಲಿಸಿ. ಹೆಚ್ಚೆಚ್ಚು ವಿಡಿಯೋಗಳನ್ನ ನೋಡೋದಕ್ಕಾಗಿ ನೀವು ಕೂಡಲೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಅದನ್ನ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.